ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ವರ್ಷಾ ಪೀಕ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ವರ್ಷರಾಣಿ. ಇಂದಿನ ಒಂದು ವಿಡಿಯೋದಲ್ಲಿ ಗುರುತ್ವ ಎಂಬ ಪಾಠದ ಕುರಿತು ಕೆಲವೊಂದು ಪ್ರಶ್ನೆಗಳನ್ನ ಚರ್ಚಿಸೋಣ. ಬನ್ನಿ ನೋಡಿ. ಇಲ್ಲಿ ಫಸ್ಟ್ ಕ್ವಶನ್ ಏನಿದೆ, ಒತ್ತಡದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತೇಳಿ ಕೊಟ್ಟಿದ್ದಾರೆ. ಏನು ಒತ್ತಡದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತೇಳಿ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ಏನಿದೆ, ಇಲ್ಲಿ ಎಂ ಸ್ಕ್ವೇರ್ ಇದೆ. ಸೆಕೆಂಡ್ ಆಪ್ಷನ್ n ಡಿವೈಡೆಡ್ ಬೈ m ಸ್ಕ್ವೇರ್ ಇದೆ. ಥರ್ಡ್ ಆಪ್ಷನ್ n ಇದೆ. ಫೋರ್ತ್ ಆಪ್ಷನ್ ಯಾವುದೂ ಅಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು? ಇದರಲ್ಲಿ ಕರೆಕ್ಟ್ ಆನ್ಸರ್ ಒತ್ತಡದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಇದರಲ್ಲಿ ಕರೆಕ್ಟ್ ಆಪ್ಷನ್ ಯಾವಾಗುತ್ತೆ ಅಂದ್ರೆ ಇಲ್ಲಿ ಆಪ್ಷನ್ ಬಿ n ಡಿವೈಡೆಡ್ ಬೈ m ಸ್ಕ್ವೇರ್ ಅಂತ ಹೇಳಿ ಆಗುತ್ತೆ. ಇದು ಕರೆಕ್ಟ್ ಆನ್ಸರ್. ಇಲ್ಲಿ ಒತ್ತಡ ಅಂದ್ರೆ ಒಂದು ಏಕಮಾನ ವಿಸ್ತೀರ್ಣವೇ ವರ್ತಿಸ್ತಕ್ಕಂತ ಒಂದು ಬಲವನ್ನು ನಾವೇನಂತ ಕರಿತೀವಿ? ಒತ್ತಡ ಅಂತ ಕರಿತೀವಿ. ಹಾಗೆ ಈ ಒಂದು ಒತ್ತಡದ ಅಂತಾರಾಷ್ಟ್ರೀಯ ಏಕಮಾನವನ್ನು ನಾವು ಪ್ಯಾಸ್ಕಲ್ ಅಂತ ಕೂಡ ಕರೀಬಹುದು. ಏನು ಪ್ಯಾಸ್ಕಲ್? ಇದನ್ನು ನಾವು ಪ್ಯಾಸ್ಕಲ್ ಅಂತ ಕೂಡ ಕರಿತೀವಿ. ಹಾಗೆ ಇದು PA ಅಂತೇಳಿ ಸೂಚಿಸ್ತಾರೆ. ಇದು PA ಅನ್ನು ಕೂಡ ಏನ್ ಮಾಡ್ತಾರೆ, ಇಲ್ಲಿ ಸೂಚಿಸ್ತಾರೆ. ಒತ್ತಡದ ಅಂತಾರಾಷ್ಟ್ರೀಯ ಏಕಮಾನ n ಡಿವೈಡೆಡ್ ಬೈ m ಸ್ಕ್ವೇರ್ ಆಗುತ್ತೆ. ಇದನ್ನು ನಾವು ಪ್ಯಾಸ್ಕಲ್ ಅನ್ನು ಕೂಡ ಕರಿಬಹುದು. ಹಾಗೆ PA ಅಂತೇಳಿ ಸೂಚಿಸ್ತೀವಿ. ಇದು ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಸೆಕೆಂಡ್ ಕ್ವಶನ್, ಏಕಮಾನ ಗಾತ್ರದ ಮೇಲಿನ ರಾಶಿಗೆ ಡ್ಯಾಶ್ ಎನ್ನಲಾಗಿದೆ. ಏಕಮಾನ ಗಾತ್ರದ ಮೇಲಿನ ರಾಶಿಗೆ ಏನಂತ ಕರಿತೀವಿ? ನೋಡಿ, ಇಲ್ಲಿ ಫಸ್ಟ್ ಕ್ವಶನ್ ಏನಿದೆ, ಇಲ್ಲಿ ಸಾಂದ್ರತೆ. ಸೆಕೆಂಡ್ ಆಪ್ಷನ್ ಒತ್ತಡ ಅಂತ ಹೇಳಿ. ಥರ್ಡ್ ಆಪ್ಷನ್ ಲವಣತೆ. ಫೋರ್ತ್ ಆಪ್ಷನ್ ನೂಕುಬಲ ಅಂತ ಹೇಳಿ. ಇದರಲ್ಲಿ ಕರೆಕ್ಟ್ ಆಪ್ಷನ್ ಯಾವ್ದಾಗುತ್ತೆ? ಇಲ್ಲಿ ಏಕಮಾನ ಗಾತ್ರದ ಮೇಲಿನ ರಾಶಿಗೆ ನಾವು ಏನಂತ ಕರಿತೀವಿ? ನಾವು ಫಸ್ಟ್ ಆಪ್ಷನ್ ಎ ಸಾಂದ್ರತೆ ಅಂತ ಹೇಳಿ ಕರಿತೀವಿ. ಏನು ಏಕಮಾನ ಗಾತ್ರದ ಮೇಲಿನ ರಾಶಿಗೆ ನಾವೇನಂತ ಕರಿತೀವಿ? ಸಾಂದ್ರತೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಇಲ್ಲಿ ಥರ್ಡ್ ಕ್ವಶನ್ ನೋಡಿ. ನೀರಿನಿಂದ ಮೇಲ್ಮುಖವಾಗಿ ವರ್ತಿಸ್ತಕ್ಕಂತ ಒಂದು ಬಲವನ್ನು ನಾವು ಏನಂತ ಹೇಳಿ ಕರಿತೀವಿ? ನೀರಿನಿಂದ ಮೇಲ್ಮುಖವಾಗಿ ವರ್ತಿಸ್ತಕ್ಕಂತ ಒಂದು ಬಲವೇ ಡ್ಯಾಶ್. ಫಸ್ಟ್ ಆಪ್ಷನ್ ಒತ್ತಡ ಅಂತ ಹೇಳಿ ಕೊಟ್ಟಿದ್ದಾರೆ. ಸೆಕೆಂಡ್ ಆಪ್ಷನ್ ಲವಣತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಥರ್ಡ್ ಆಪ್ಷನ್ ಸಾಪೇಕ್ಷ ಅಂತ ಹೇಳಿ ಕೊಟ್ಟಿದ್ದಾರೆ. ಫೋರ್ತ್ ಆಪ್ಷನ್ ಯಾವುದೂ ಅಲ್ಲ. ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದಾಗುತ್ತೆ? ನೀರಿನಿಂದ ಮೇಲ್ಮುಖವಾಗಿ ವರ್ತಿಸ್ತಕ್ಕಂತ ಒಂದು ಬಲವನ್ನು ನಾವು ಏನಂತ ಹೇಳಿ ಕರಿತೀವಿ? ನಾವು ನೋಡಿ, ಸೆಕೆಂಡ್ ಆಪ್ಷನ್ ಬಿ ಪ್ಲವನತೆ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಪ್ಲವನತೆ ಅಂತ ಹೇಳಿ ಕರಿತೀವಿ. ಇಲ್ಲಿ ಒತ್ತಡನೂ ಆಗೋದಿಲ್ಲ, ಸಾಪೇಕ್ಷನೂ ಆಗೋದಿಲ್ಲ, ಅದರಲ್ಲಿ ಯಾವಂತೂ ಕೂಡ ಆಗೋದಿಲ್ಲ. ಕರೆಕ್ಟ್ ಆಪ್ಷನ್ ಯಾವ್ದು? ಆಪ್ಷನ್ ಬಿ ಪ್ಲವನತೆ. ನೀರಿನಿಂದ ಮೇಲ್ಮುಖವಾಗಿ ವರ್ತಿಸ್ತಕ್ಕಂತ ಒಂದು ಬಲವನ್ನು ನಾವೇನಂತ ಕರಿತೀವಿ? ಪ್ಲವನತೆ ಅಂತ ಕರಿತೀವಿ. ಏಕಮಾನ ಗಾತ್ರದ ಮೇಲಿನ ರಾಶಿಗೆ ನಾವು ಸಾಂದ್ರತೆ ಅಂತ ಹೇಳಿ ಕರಿತೀವಿ. ಹಾಗೆ ಒತ್ತಡದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂದ್ರೆ ಇಲ್ಲಿ n ಡಿವೈಡೆಡ್ ಬೈ m ಸ್ಕ್ವೇರ್ ಅಂತ ಹೇಳಿ ಕರಿತೀವಿ. ನಾವು ಪ್ಯಾಸ್ಕಲ್ ಅಂತ ಕೂಡ ಕರಿತೀವಿ. ಹಾಗೆ PA ಅಂತ ಹೇಳಿ ಸೂಚಿಸ್ತಾರೆ. ಹಾಗೆ ಇನ್ನೊಂದು ಕೆಲವೊಂದು ಕ್ವಶನ್ಗಳಿವೆ. ಆ ಪ್ರಶ್ನೆಗಳನ್ನು ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಚರ್ಚಿಸೋಣ. ಹಾಗಾದ್ರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು.